ನೆಕ್ಸ್ಟ್ ಮಾತಾಡ್ತೀವಿ. ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಬೆಳವಣಿಗೆ ಏನಿದೆ ಅದ್ರ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ, ಇವತ್ತು ಮಾತನಾಡಿದ್ದೇವೆ. ಇವತ್ತು ಎಲ್ಲರ ಮುಂದೆ, ರಾಜ್ಯದ ಜನರ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಂದೆ ಏನು ಮಾಡಬೇಕು ಅನ್ನೋದನ್ನು. ಈಗಾಗಲೇ ತಡ ಆಗಿದೆ. ಈಗಾಗಲೇ ಅವ್ರ ತಪ್ಪನ್ನು ಒಪ್ಕೊಂಡಿರ್ತಕ್ಕಂಥ ಏನು ಒಪ್ಕೊಂಡಿದ್ದಾರೆ, ತಕ್ಷಣ ರಾಜೀನಾಮೆ ಕೊಡಬೇಕು. ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಬಿಜೆಪಿಯವರು ಯಾರು ಏನೇನು ಮಾತಾಡ್ತಾರೆ ಅದ್ರ ಬಗ್ಗೆ ಇನ್ನೊಂದು ಪತ್ರಿಕಾಗೋಷ್ಠಿ ಕರೀತಾನೆ. ಇವತ್ತಿನ ಪತ್ರಿಕಾ ನೋಡ್ರಿ, ಅಲ್ಲ ರೀ, ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ಆಗ್ಬೇಕಾದ್ರೆ ಅವಾಗ ಸಿದ್ದರಾಮಯ್ಯವ್ರಿಗೆ ಅನಿಸ್ಲಿಲ್ಲ, ಅವಾಗ ನಾವು ಸಿಬಿಐಗೆ ಕಡಿವಾಣ ಹಾಕಬೇಕು ಅಂತೇಳಿ. ಡಿ.ಕೆ. ಶಿವಕುಮಾರ್ ಮೇಲೆ ಸಿಬಿಐ ತನಿಖೆ ಆಗಬೇಕಾದ್ರೆ ಸಿದ್ದರಾಮಯ್ಯವ್ರಿಗೆ ಯಾಕೆ ಅನಿಸ್ಲಿಲ್ಲ? ಆವಾಗಲೇ ಇದನ್ನು ಈ ಆ್ಯಕ್ಷನ್ ತೊಗೋಬೋದಿತ್ತಲ್ಲ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ ಅಂತ ಹೇಳಿದಾಗ ತತ್ಕ್ಷಣ ಸಿಬಿಐ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅಂತೇಳಿ ಅವ್ರು ನೆನಪಾಗ್ತದೆ. ಏನಪ್ಪ ಸದ್ಯದಲ್ಲೇ ಅವ್ರಿಗೂ ನೆನಪು ಮಾಡಿಕೊಡ್ತಾನೆ ಅವ್ರು ಯಾವ ಪಾರ್ಟಿಲಿ ಇದ್ದಾರೆ ಅಂತೇಳಿ. ಸದ್ಯಕ್ಕೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋಣ. ತಮ್ಮೆಲ್ಲರೂ ಕೂಡ ಸ್ಪಷ್ಟತೆ ಇರಲಿ. ಈಗಾಗಲೇ ಅಪರಾಧ ಆಗೋಗಿದೆ. ಅಪರಾಧಿ ನಾನೇನೋ ತಪ್ಪೇ ಎಸಗಿಲ್ಲ ಅಂತಿದ್ದಂಥ ಸಿದ್ದರಾಮಯ್ಯನವ್ರಿಗೆ ತಪ್ಪಾಗಿದೆ ಅಂತೇಳಿ ಒಪ್ಕೊಂಡು ನಿವೇಶನಗಳನ್ನು ಸರೆಂಡರ್ ಮಾಡ್ತೇವೆ ಅನ್ನೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶ ಇರ್ಬೋದು, MP/MLA ಕೋರ್ಟ್ ಆದೇಶ ಆದಮೇಲೆ ಈಗಾಗಲೇ FIR ರಿಜಿಸ್ಟರ್ ಆಗಿದೆ. ಲೋಕಾಯುಕ್ತ FIR ರಿಜಿಸ್ಟರ್ ಮಾಡಿದೆ. ಇದು ಲೋಕಾಯುಕ್ತದಿಂದ ತನಿಖೆ ಸಾಧ್ಯ ಇಲ್ಲ, ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗಲೇ ಅರ್ಜಿ ಹೈಕೋರ್ಟ್ ಬಂದಿದೆ. ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ECIR ರಿಜಿಸ್ಟರ್ ಆಗಿರ್ತಕ್ಕಂಥ. ಹಾಗಾಗಿ ಇಟ್ಸ್ ಟೂ ಲಿಟಲ್ ಟೂ ಲೇಟ್ ಫಾರ್ ಸಿದ್ದರಾಮಯ್ಯ. ಟೈಮ್ ಹ್ಯಾಸ್ ಕಮ್. ಈಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಆ ಸಂದರ್ಭಕ್ಕೆ ಬಂದಾಗಿದೆ ಆಗಲೇ. ಥ್ಯಾಂಕ್ ಯು.